ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಹಾಗೂ ನನ್ನ ವೀಕ್ಷಕರಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು 4 ಅಂದರೆ 4 ನಂಬರ್ 4 ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನಂಬರ್ 4 ಅಂದರೆ ಏನು ಮಾಡುತ್ತೆ, ಇವರ ಕ್ಯಾರೆಕ್ಟರಿಸ್ಟಿಕ್ ಏನು, ಇವರ ಬಿಹೇವಿಯರ್ಸ್ ಹೇಗೆ, ಇವರು ಹೇಗೆ ಬದುಕ್ತಾರೆ ಅನ್ನೋದ್ರ ಬಗ್ಗೆ ನಾವಿವತ್ತು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದ ನಮಸ್ಕರಿಸುತ್ತಾ ಇವತ್ತು ನಾವು ನಿಮಗೆಲ್ಲ ಗೊತ್ತಿರುವ ಹಾಗೆ ನಂಬರ್ 4 ನಾವು ಹಿಂದೆ ನಂಬರ್ 1, ನಂಬರ್ 2, ನಂಬರ್ 3 ನೋಡಿದ್ದೀವಿ. ಇವತ್ತು ನಂಬರ್ 4 ನೋಡ್ತಾ ಇದ್ದೀವಿ. ನಂಬರ್ 4 ಅಂದ್ರೇನು? ರಾಹು. ರಾಹು ಅಂದ್ರೇನು? ಛಾಯಾಗ್ರಹ ಅಂತ ಕರಿತೀವಿ. ಇವರು ಛಾಯಾಗ್ರಹ ಅಂದ್ರೆ ಇವರು ಡೈರೆಕ್ಟ್ ಆಗಿ ಎಲ್ಲೂ ಇರಲ್ಲ. ಗ್ರಹಗಳಲ್ಲಿ ಈ ರಾಹು ಮತ್ತೆ ಕೇತು ಯಾವತ್ತು ಛಾಯಾಗ್ರಹಗಳು, ಅವು ನೆರಳಿನ ಗ್ರಹಗಳು ಅಂತ ಕರಿತೀವಿ ನಾವು ಇವ್ರಿಗೆ ಯಾವುದೇ ರೀತಿಯ ಮನೆಗಳು ಇಲ್ಲ. ಈ ಜ್ಯೋತಿಷ್ಯದಲ್ಲೂ ಕೂಡ ನಾವು ಮನೆಗಳನ್ನ ಹಾಕಿದಾಗ ರಾಹು ಕೇತುಗೆ ಯಾವುದೇ ಮನೆಗಳು ಇಲ್ಲ. ಇವರಿಗೆ ಗ್ರಹ ಮನೆಗಳು ಯಾವುದು ಇರುವುದಿಲ್ಲ. ಇವರಿಗೆ ನಂಬರ್ 4 ಅಂದ್ರೆ ಏನು ಇಂಡಿಕೇಶನ್ ಮಾಡುತ್ತೆ ಅಂದ್ರೆ, ರಾಹು ಬಂದು ಬುದ್ಧಿವಂತ. ರಾಹು ಯಾವತ್ತು ದಡ್ಡ ಅಲ್ಲ. ರಾಹು ಕೇತು ಇದ್ದಾರೆ ಅಂದ್ರೆ ಏನೋ ಒಂಥರ ಭಯ ಮನೆಗಳಲ್ಲಿ. ಅಯ್ಯೋ ರಾಹು ದೇಶವಂತೆ, ಅಯ್ಯೋ ರಾಹು ಇದಾರಂತೆ, ರಾಹು ಪೂಜೆ ಮಾಡಿಸ್ಬೇಕಂತೆ, ಅಲ್ಲಿಗೆ ಹೋಗ್ಬೇಕಂತೆ, ನಾಗದೋಷ ಅಲ್ಲಿಗೆ ಅಂತ ಹೇಳ್ತಾರೆ. ಅದೇನು ಅಲ್ಲ. ರಾಹು ಎಂದರೆ ಅವನು ಬುದ್ಧಿವಂತ ಮತ್ತೆ ಚತುರ. ಅವನು ಅವನು ಶಾಡೋ ಅಂದ್ರೆ ನಾವು ಅವನ ನೆರಳಿನಲ್ಲಿ ಹೋಗ್ತಾ ಇದ್ರು ಕೂಡ ಅವರು ಬುದ್ಧಿವಂತರಾಗಿರ್ತಾರೆ. ಈಗ ಎಲ್ಲಿ ರಾಹು ಇರ್ತಾನೋ ಅಲ್ಲಿ ಧನಲಾಭ ಇರುತ್ತದೆ. ಹಾಗೆ ಕಳೆದುಕೊಳ್ಳುವ ಯೋಗ ಕೂಡ ಅವನು ಕೊಡ್ತಾನೆ. ಅವನು ಎಲ್ಲವನ್ನು ಒಟ್ಟುಗೂಡಿಸಿ ಒಂದ್ಸತಿ ಕಳೆದು ಬಿಡ್ತಾನೆ. ಹಾಗಾಗಿ ಅವರು ದಶಾ ಭಕ್ತಿಗಳನ್ನು ನೋಡಿಕೊಂಡು ಅವರು ಜೀವನವನ್ನು ಮಾಡ್ತಕ್ಕಂಥದ್ದು ತುಂಬಾ ಒಳಿತು ಅಂತ ಹೇಳೋಕೆ ಇಷ್ಟಪಡ್ಬೋದು. ರಾಹು ಭೋಗಜೀವಿ. ಭೋಗ ಅಂದ್ರೇನು? ಸ್ಟ್ಯಾಂಡರ್ಡ್ ಲೈಫ್. ಅವ್ರು ಯಾವಾಗಲೂ ಸಿಂಪಲ್ ಲೈಫ್ ಆಗಿರೋದಿಲ್ಲ. ರಾಹು ಅದು ಇಂಡಿಕೇಶನ್ ಅನ್ನೇ ಅದನ್ನು ಕೊಡ್ತಾ ಇರ್ತಾನೆ. ಮಾತ್ರ ಇವರಿಗೆ ತುಂಬಾ ಬುದ್ಧಿವಂತರು ಇರ್ತಾರೆ. ಇವರು ನೀವು ಸ್ವಲ್ಪ ಹೇಳ್ಬಿಡಿ ಅವ್ರು ಎಲ್ಲನ ಅರ್ಧ ಕುಡಿದು ಬಿಡ್ತಾರೋ, ಅಷ್ಟು ಬುದ್ಧಿವಂತರು ಇವರು. ರಾಹು ಇದ್ದರೆ ಇವರು ನೈಟ್ ನಿದ್ದೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಇವರು ರಾಹು ಅಧಿಪತಿ ಯಾರಿರ್ತಾರೆ ಅವರು ನೈಟ್ ನಿದ್ದೆಯನ್ನ ಲೇಟ್ ಆಗಿ ಮಲಗೋದು, 12 ಗಂಟೆ 1 ಗಂಟೆ ಮಲಗೋದು, ಬೆಳಗ್ಗೆ ಲೇಟಾಗಿ ಹೇಳುವಂಥದ್ದು ಕೂಡ ಇವರು ಸೈಂಟಿಫಿಕ್ ಆಗಿ ಇವರು ಒಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡುವಂತಹ ಗುಣಗಳನ್ನು ಹೊಂದಿರುವವನೇ ರಾಹು ಅಂದ್ರೇನೆ ಒಂದು ಸ್ವಲ್ಪ ಕೆದಕದು, ತುಂಬ ಕೆದಕಿ ನೋಡ್ತಾರಲ್ಲ, ಆಳವಾಗಿ ಅದ್ರ ಬಗ್ಗೆ ಏನು ತಿಳ್ಕೋಬೇಕು ಅನ್ನೋದು ಗುಣಲಕ್ಷಣ ಬರೋದೇ ರಾಹು ಇದ್ದಲ್ಲಿ ಅಪ್ಡೇಷನ್ ಅಂತ ಕರಿತೀವಿ. ಅಪ್ಡೇಟ್ ಮಾಡ್ಕೋತಾ ಇರ್ತೀವಿ. ಈಗ ಮೊಬೈಲಿನ ಅಪ್ಡೇಟ್ ಮಾಡ್ಕೊಳ್ಳಲ್ವಾ, ಹೊಸ ವರ್ಷನ್ ಬಂದ ಹಾಗೆ ರಾಹು ಅಂದ್ರೆ ನಾವು ಸೈಂಟಿಫಿಕ್ ಆಗಿ ಅವನು ಅಪ್ಡೇಟ್ ಮಾಡ್ಕೋತಾ ಹೋಗ್ತೀವಿ. ಅವನಿಗಿದ್ದಲ್ಲಿ ಅವರು ತುಂಬಾ ಅವ್ರು ಹೆಂಗ್ ಗೊತ್ತ, ಅವ್ರ ಜೊತೆ ಮಾತಾಡಿ 4ನೇ ನಂಬರ್ ಜೊತೆ ಮಾತಲ್ಲೇ ಅವರು ಹೇಳಿದ್ದೆಲ್ಲ ನಿಜ ಏನೋ ಅನ್ನೋ ರೀತಿನಲ್ಲಿ ಅವರು ನಂಬಿಸ್ಬಿಡ್ತಾರೆ. ಅದು ಅಲ್ಲದೆ ಅವರು ಸತ್ಯಕ್ಕೆ ಬಹಳ ಹತ್ತಿರವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ರಾಹು ಅಂದ್ರೆ ಟ್ರಸ್ಟ್ ವರ್ತಿ ಪೀಪಲ್. ರಾಹು ಇದ್ದಲ್ಲಿ ನಿಯತ್ತು, ನ್ಯಾಯ, ನೀತಿ, ಧರ್ಮಗಳನ್ನ ಕೂಡ ಅವರು ನಂಬಿದರೆ ಪ್ರಾಣವನ್ನು ಕೊಡುವಂತಹ ವ್ಯಕ್ತಿತ್ವವನ್ನು ಈ ರಾಹು ಅವರು ಪಡೆದಿರುತ್ತಾರೆ. ರಾಹು ಎಂದರೆ ನಂಬರ್ 4 ಅಂದ್ರೆ ಅವರು ಏನಂದ್ರೆ ಆಡಂಬರ. ನಾನು ಹೇಳಿದ ಹಾಗೆ ಆಡಂಬರ ಇರುತ್ತೆ. ಮತ್ತೆ ಅವರು ಆರ್ಟಿಫಿಷಿಯಲ್ ಆಗಿ ಅವರು ಈ ಗ್ರೀನರಿಗಳನ್ನ ತುಂಬಾ ಇಷ್ಟಪಡ್ತಾರೆ. ಅವರು ಏನೇ ಮಾಡಿದ್ರು ಒಂದು ಸ್ವಲ್ಪ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಅವರು ಮಾಡ್ತಾರೆ. ವಿಶೇಷವಾಗಿ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಎಲ್ಲರೂ ಮಾಡಲ್ಲ ಅವರು. ಈಗ ಮನೆ ಕಟ್ಟಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮನೆ ಕಟ್ಟೋದು, ಇವ್ ಸಕ್ಕತ್ತ ಮನೆ ಕಟ್ಟಿದ್ದಾನೆ ನೋಡು ಅನ್ನೋ ಭಾವನೆಯನ್ನ ಕ್ರಿಯೇಟ್ ಮಾಡಿಸ್ತಾರೆ ಜನಗಳಲ್ಲಿ. ಇಟ್ಸ್ ಕಾಲ್ಡ್ ಅಪ್ಗ್ರೇಷನ್ ಅಂತ ಕರಿತೀವಲ್ಲ ನಾವು, ಹಾಗೆ ಅವರು ಮಾಡ್ತಾ ಹೋಗ್ತಾರೆ. ಇವರು ತುಂಬಾ ಅದೃಷ್ಟಶಾಲಿಗಳು ಹೌದು, ಅದೇ ರೀತಿ ನತಾದೃಷ್ಟವರು ಇವರು ಕೆಲವೊಂದು ಕಡೆ ಗೊತ್ತಾಗದೆ ನಂಬಿ ಮೋಸ ಹೋಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಇವ್ರ ಲೈಫಲ್ಲಿ. ಹಾಗಾಗಿ ಇವರು ಕೆಲವೊಂದು ಎಡುವುದು ಕೂಡ ಸತ್ಯವಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಎಲ್ಲರಿಗೂ ಈ ರಾಹುವಿನ ಬಗ್ಗೆ ನಾನು ಮಾಹಿತಿ ತಿಳ್ಕೊಂಡಿದ್ದೀನಿ ಅನ್ಕೊಂಡು ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಮ್ಮಲ್ಲಿ ಕೇಳ್ಕೋತೀನಿ.